ಇದು ಬೆರಳೆ ಹಿಂಗೆ ತೋರಿಸಿದ್ದಾರೆ. ಇದು ಅಜಿತ್ ಹನುಮಕ್ಕನವರ ಟಿವಿಯಾಗ ಹೇಳ್ತಾನ ಅಶ್ಲೀಲ ಇದು. ದಿಸ್ ಈಸ್ ಇಂಡೆಕ್ಸ್ ಆಫ್ ಏನು ಇಲ್ಲೆಜಿಟಿಮೇಸಿ, ಅನೈತಿಕ, ಅಶ್ಲೀಲ, ಇದು ಬಹಳ ಹೊಲಸು, ಅಶ್ಲೀಲ ಅಂತ. ಈ ಬೆರಳು ತೋರಿಸೋದು ಅಶ್ಲೀಲ ಅಂತ ಅಜಿತ್ ಹನುಮಕ್ಕನವ್ರು ಹೇಳಿದಾನೆ. ಯಾವ ಡಿಕ್ಷನರಿ ನೋಡೇನ, ಏನ ರೆನ್ ಅಂಡ್ ಮಾರ್ಟಿನ್ ಗ್ರಾಮೆಟಿಕಲ್ ಇಂಗ್ಲೀಷ್ನ ನೋಡಿದಾನ, ಎದರ ನೋಡಿದ, ಏನು ವೆಬ್ಸ್ಟಾರ್ ಡಿಕ್ಷನರಿ ನೋಡಿದಾನ ಗೊತ್ತಿಲ್ಲ ನನಗೆ. ಯಾವ ಗ್ರಂಥದ ಓದಿದ ಗೊತ್ತಿಲ್ಲ. ಓದಿದೆ ಎಲ್ಲ ತಲೆ ಗೋಳದಿಲೇ ಆಗ್ಬಿಡತ್ತ ಒಂದು. ಈಗ 5 ಬೆರಳು ಹಸ್ತ, ಈ ಕೈ ಇದೆಯಲ್ಲ, ಈ ಕೈ, ಈ ಬೆರಳು, ಇದು ದೇವರು ಕೊಟ್ಟಂಥ ಬ್ರಹ್ಮನಿಂದ ಸೃಷ್ಟಿಯಾದಂತಹ ದೇಹ. ಈ ಕೈ ಬೆರಳುಗಳು ಎಷ್ಟು ಪವಿತ್ರವಾದವು ಅಂದರೆ, ನೀ ಏನೇ ಮಾಡಬೇಕಾದ್ರೆ ಇವು 5 ಬೆರಳಿನ ಸಹಕಾರ ಬೇಕು. ಊಟ ಮಾಡಲಿಕ್ಕೆ ಪವಿತ್ರವಾದದ್ದು. ಹಂಗಾರೆ ಈ ಪವಿತ್ರವಾದ ಬೆರಳನ್ನ ಇದು ಅಶ್ಲೀಲ ಅಂತ ಅಂದಮೇಲೆ ಇದರ ಬಾಯಿಗೆ ಇಟ್ಕೋಬೇಡ ಅಜಿತ. ನೀವು ಹೊಟ್ಟಿಗೆ ಅನ್ನ ತಿನ್ನೋನಾದ್ರೆ ಈ ಕೈಯಿಂದ ಉಣ್ಣಬೇಡ. ಈ ಬೆರಳ ತೆಗೆದಿಟ್ಟು ಉಣ್ಣು. ಈ ಬೆರಳ ಅಶ್ಲೀಲ ಅನ್ನೋದಾದ್ರೆ ನೀನು ಹೊಟ್ಟಿಗೆ ಅನ್ನ ತಿನ್ಬೇಡ. ಬೇಕಾದ್ರೆ ಎಗ್ ರೈಸ್ ತಿನ್ಕ, ಅನ್ನ ತಿನ್ಬೇಡ. ನೀನು ಹೊಟ್ಟಿನೇ ಅನ್ನ ತಿನ್ಬೇಡ, ಬೇಕಾದ್ರೆ ಎಗ್ ರೈಸ್ ತಿನ್ನು. ಅದ್ರ ಬದ್ಲಿ ಏನಾರ ತಿನ್ನು. ಅಲ್ರಿ, ಈ ಬೆರಳು ಅಶ್ಲೀಲ ಅಂತ ಹೇಳ್ತಾನಲ್ಲ, ನಿನಗೇನಾರ ನಾಚಿಗೆ, ಮಾನ, ಮರ್ಯಾದೆ, ತಲೆಯಾಗ ಏನಾರ ಒಂಚೂರು ಬುದ್ಧಿ ಅಪ್ಪ, ಆ ಸುವರ್ಣ ಚಾನಲ್ನಿಂದ ಅವನು ತೆಗಿರೋಗಿರಿ ಮರೆಯ ಜನ ಎಲ್ಲ ಹೆಟ್ ಹಿರಿಯಕತ್ತಾರ. ನಿಮಗೆ ಗೊತ್ತಲ್ಲ, ನಿಮಗೆ ಗೊತ್ತಾಗೋಲ್ದು. ಅವನು ಏನೋ ಒಂದು ಇದು ಮಾಡಕ್ ಹೊಂಟ್ಬಿಟ್ಟಾನ, ಏನಾಗೋದಿಲ್ಲ. ದರ್ಶನ್ಗೆ ನೋಡಿ ಅಭಿಮಾನಿಗಳು ಜಾಸ್ತಿ ಆಗಕತ್ತಾರ. ನಮ್ಮಂತ ಎಜುಕೇಟೆಡ್ ಡಬಲ್ ಡಿಗ್ರಿ ಹೋಲ್ಡರ್ಸು, ಸರ್ವೀಸ್ಡ್ ಅಡ್ವೊಕೇಟ್ಸು ನಾವೇ ಅಭಿಮಾನಿಗಳು ಅದಾವಿ. ಎಲ್ಲರೂ ದರ್ಶನನ ಮೇಲೆ ಅಭಿಮಾನ ಮತ್ತು ಅನುಕಂಪ ಬಂದಿದೆ ಅಲ್ಲಪ್ಪ. ಹಂಗ ಒಂದು ವಿಚಾರ, ಈ ಧರ್ಮ ಈಗ ಬಿಟ್ಟದನ ಇದು ಇಟ್ ಈಸ್ ದಿ ಡಿಸಿಷನ್, ಸಬ್ಜೆಕ್ಟ್ ಟು ಡಿಸಿಷನ್ ಆಫ್ ದಿ ಆನರಬಲ್ ಜುಡಿಷಿಯರಿ. ನ್ಯಾಯಾಂಗದ ವ್ಯಾಪ್ತಿಗೆ ಇರತಕ್ಕಂಥ ಆ ಒಂದು ಶ್ರೇಷ್ಠತೆ, ಜ್ಯೇಷ್ಠತೆ ಮತ್ತು ಅಲ್ಲಿ ಬರ್ತಕ್ಕಂಥ ಏನು ತೀರ್ಮಾನಕ್ಕೆ ನಾವೆಲ್ಲ ಭಾರತೀಯರು ಬದ್ಧವಾಗಿರ್ಬೇಕಾಗ್ತದೆ. ಸೊ ಆದ್ರಿಂದ ಈ ಶಿಕ್ಷೆ ಕೊಡು ಬಿಡು, ಮೀಡಿಯಾದಲ್ಲಿ ಕ್ಯಾಮ್ರಾ ಹಿಡ್ಕೊಳ್ಳೆ ಹೆದರ್ಕೊಂಡು ಹಿಂಗೆ ಮುಖ ಮುಚ್ಚಿಕೊಂಡು ಹಿಂಗ್ ಮಾಡ್ಬಿಡ್ಬೇಕಾಯ್ತು, ಹತ್ತು ಬಿಡ್ಬೇಕಾಯ್ತು, ಗಳ ಹತ್ತು ಬಿಡ್ಬೇಕಾಯ್ತು. ಅವ್ರು ನೋಡಿ, ಯಾ ಸೀಮೆ ಮೀಡಿಯಾದ ನಿಮ್ಮದ ಏನ ಈ ದೇಶದ ಜನರನ್ನು ಕೊಂಡ್ಕೊಂಡಿರಿ ನೀವು? ನಾಚಿಗೆಟ್ಟವ್ರೆ ನಿಮ್ದು ಏನ ನಿಂದ ಸುವರ್ಣ ಚಾನಲ್ ಅಜಿತ, ಏನ ನಿಂದೇನ ಈ ದೇಶದ ಪ್ರಜೆಗಳನ್ನ ನೀ ಕೊಂಡ್ಕಂಡಿಯ? ನಾ ಬಳ್ಳಿಂಗ್ ಅಂತ ನೋಡು, ಅಶ್ಲೀಲ ಅಂತ ಕೇಸ್ ಹಾಕ ನನ್ನ ಮೇಲೆ. ನೀನು ಗಂಡಸಾಗಿದ್ರೆ, ನೀನು ಪೌರುಷ ಇದ್ರೆ, ನೀನು ತಾಕತ್ತಿದ್ರೆ, ಅಜಿತ್ ಹನುಮಕ್ಕನವರ ನೀನು ತಾಕತ್ತಿದ್ರೆ ನನ್ನ ಮೇಲೆ ಕೇಸ್ ಹಾಕದೆ ಹಿಂಗ್ ಬಳ್ಳಿಂಗ್ ಅಂತ ನೋಡು. ಇದು ಅಶ್ಲೀಲ ಅನ್ನೋದಾದ್ರೆ ನೀ ಕೇಸ್ ಹಾಕು. ಯಾವ ಕಾನೂನಾಗ ಓದಿದ್ದೀನಿ ನೋಡ್ತಾನೆ ನಾನು. ಏನು ಮಾನ ಮರ್ಯಾದೆ ಐತನ? ಹಾಫ್ ಮೇಡ ಒಳ್ಳೆ ಹುಚ್ಚದಂಗದಿಯಲ್ಲ ಚಿಗ್ಗೆಟ್ಟವನೇ. ಇದಕ್ಕೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಕೈಗೆ. ಇದು 5 ಬೆರಳು. ಧರ್ಮರಾಯ, ಪಂಚಪಾಂಡವರು, ಧರ್ಮರಾಯ, ಭೀಮ, ಅರ್ಜುನ, ಮಧ್ಯಮ ಪಾಂಡವ, ನಕುಲ, ಸಹದೇವ. ಇದು ಬಲಗೈ. ಇದು ಈ ಬಲಗೈನಿಂದ ಇದು ಕ್ಯಾಮ್ರಾದಾಗ ಉಲ್ಟಾ ಇದೆ, ಎಡಗೈ ಕಾಣ್ತದೆ. ಇದು ಬಲಗೈ. ಕ್ಯಾಮ್ರಾದಲ್ಲಿ ನಾನು ಸೆಲ್ಫಿ ಮಾಡ್ಕೊಂಡಿದ್ದೇನೆ, ಇದರಿಂದ ಎಡಗೈ ಕಂಡಂಗೆ ಕಾಣ್ತದೆ ನಿಮಗೆ. ಇದು ಬಲಗೈ. ಸೊ ಈ ಬಲಗೈನಲ್ಲಿ ಇದು ಧರ್ಮರಾಯ, ನ್ಯಾಯ, ನೀತಿ, ಧರ್ಮ. ಇದು ಭೀಮ, ಶಕ್ತಿಯುತವಾದಂಥ ಬೆರಳಿದು. ಇದು ಅರ್ಜುನ, 3 ಲೋಕದ ಗಂಡ, ಪಾತಾಳದ ಉಲಿಚಿ ಮದುವೆಯಾದ, ದೇವಲೋಕದಾಗ ಹೋಗಿ ಊರುಸಿ ತಗೊಂಬ ಗೆದ್ದ, ಇಲ್ಲಿ ಭೂಲೋಕದಾಗ ದ್ರೌಪದಿ ಗೆದ್ದ, ಮತ್ತ ಸುಭದ್ರೆ ಗೆದ್ದ. ಏನಪ್ಪ ಹಿಂಗೆಲ್ಲ ಅದಾವ.
ಸುಭದ್ರೆ, ದ್ರೌಪದಿ ಇವ್ರನ್ನೆಲ್ಲ ಮದುವೆ ಆದನು. ಮತ್ತೆ ಪಾತಾಳ ಲೋಕದಾಗ ಉಲಿಚಿ ಮದುವೆ ಆದನು. ಮಣಿಪುರದಾಗ ಯಾರನ್ನ ಮದುವೆ ಆದ? ಮಣಿಪುರದಾಗ ಚಿತ್ರಾಂಗದೆ ಮದುವೆ ಆದ. ಚಿತ್ರಾಂಗದಾಗ ಬಬ್ರುವಾನ ಹುಟ್ಟಿದ. ಇದು ಗಂಡಸರ ಬೆರಳಿದು, ಅರ್ಜುನನ ಬೆರಳಿದು. ಇದು ಅರ್ಜುನ ಇದ್ದಂಗೆ ಗಂಡಸರು ಮಾಡೋದಿದು. ಮಣಿಪುರದ ಚಿತ್ರಾಂಗದೆ ಅಂದ್ಕೂಡ್ಲೇನೆ ಅಲ್ಲಿ ಹೋಗಿ ಏನೇನಾರ ಯಾರ ಒಂದು ಅಶ್ಲೀಲ ಇದನ್ನ ಮೆಸೇಜ್ ತೋರಿಸಿದ್ದು ಅಶ್ಲೀಲ ಆಗಿಲ್ಲ ಅಂತ ಇವನಿಗೆ, ಅಜಿತ್ಗೆ ಬೆಳ್ಳ ತೋರಿಸಿದ್ದು ಅಶ್ಲೀಲ ಅಂತ. ಈ ತೋರ್ಸ ನೋಡಿ ನಿನಗೆ ಅಜಿತ, ನಿನಗೆ ತೋರ್ಸೋದು ಈ ಬೆಳ್ಳ. ಅದು ಏನ್ ಕೇಸ್ ಹಾಕ್ಯಂದು ಏನ್ ಕಿತ್ಕ ನೀನು. ಅಡ್ರೆಸ್ ತಗೋ, ನಾಗರಾಜ್ ಕುಡ್ಕ್ಲಿ, ಅಡ್ವೊಕೇಟ್, ಅಗ್ರಿಕಲ್ಚರಿಸ್ಟ್ ಅಂಡ್ ಅನ್ ಆರ್ಟಿಸ್ಟ್, ರೋಣೆಮೆನ್ನು. ಅದೇನ್ ಕಿತ್ಕ ಹಾಕ, ನೀನ್ ಟಿವಿ ಹಾಕಿ ಕೊರಿ. ಏನ್ ಕೊರ್ಕ, ಏನ್ ಅಭಿಮಾನಿಗಳ ಬಗ್ಗೆ ಏನ್ ಮಾತಾಡ್ಕ ಪೂರ ಬಂದ್ಬಿಟ್ಟಿದೆ. ದರ್ಶನ್ ಅವರಿಗೆ ಅನುಕಂಪ ಬಂದಿದೆ. ಇದು ಆಗ್ಲಿಕ್ಕೆ ಕಾರಣ ಅವನ ಅಶ್ಲೀಲ ಮೆಸೇಜ್ ಕೊಡೋನು, ಅಶ್ಲೀಲವಾಗಿ ಮಾತಾಡೋರು, ಅಶ್ಲೀಲವಾಗಿ ಫೋನ್ ಮಾಡೋರು, ಇವರೆಲ್ಲರೂ ತಿಳ್ಕೊಂಡ್ರಿ. ನಿಮಗೆ ಕಾದದವು, ಕಂಟಕ್ಕೆ ಕಾದದವು. ನಿಮಗೆ ಕಾನೂನು ಏನು ಮಾಡಲ್ಲ. ಎಲ್ಲ ಪೊಲೀಸರಿಗೆ ನೀವು ಒಂದು 108 ಸೈಬರ್ ಕ್ರೈಮ್ ಕೊಟ್ರ ಏನು ಮಾಡಲ್ಲ. ಮಾನ್ಯ ಅವನ ಕೋರ್ಟ್ನಾಗ ಒಬ್ಬ ವಕೀಲರಿಗೆ ಚಪ್ಪಲಿ ತೋರಿಸಿದ್ದ, ಒಂದು FIR ಹಾಕ್ಲಿಲ್ಲ ಈ ಪೊಲೀಸರು. ಅಡ್ವೊಕೇಟ್ಸ್ ಪ್ರೊಟೆಕ್ಷನ್ ಕಾನೂನು ಬಂದಿದೆ, ವಕೀಲರಿಗೆ ದೌರ್ಜನ್ಯ ನಿಷೇಧ ಕಾನೂನು ಬಂದಿದೆ. 2023 ಎಲ್ಲ ಕಾಗ್ನಿಸಬಲ್ ಅಫೆನ್ಸ್ ಅಂತ ಟ್ರೀಟ್ ಮಾಡ್ರಿ ಅಂದಾರೆ. ಒಬ್ಬ ವಕೀಲರಿಗೆ ಒಬ್ಬ ಯಾವನ ಪಾರ್ಟಿ ಬಾಗಲ ಕೋರ್ಟ್ ಪ್ರಿಮೈಸಿಸ್ನೊಳಗ ಚಪ್ಪಲಿ ತೋರಿಸಿದ್ರೆ ಅದನ್ನ ಕೇಸ್ ಮಾಡಲಿಲ್ಲ. ಇಂಥರದಾರೆ ಇವರು, ಗೊತ್ತಾದ್ರೆ ಅದಕ್ಕೆ ಪೊಲೀಸ್ ಸ್ಟೇಷನ್ ಹೋಗ್ಬೇಕಾಯ್ತು, ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಇಟ್ಟುದ್ದ ತೋರಿಸ್ತಿದ್ರು, ಇವೊಂದು ಬಾರಿ ಇದಂಗೈತಿ, ಹಂಗೈತಿ, ಹಿಂಗೈತಿ, ಅದಾಗೈತಿ, ಇದಾಗೈತಿ ಅಂತ ಅದನ್ನೂ ಒಂದು ಕೊರದು ಇಶ್ಯೂ ಮಾಡ್ತಿದ್ರು ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಹೋದ್ರೆ. ಅದಕ್ಕೆ ಅಲ್ಲಿ ಮೊದಲ ಮೂಲ ತಪ್ಪ್ಯಾರದಾತು ಅಂತ. ಮಹಾಭಾರತ ನಡಿಬೇಕಾದ್ರೆ ದುಶ್ಯಾಸನ ಜಡೆ ಹಿಡಿದು ಎಳ್ಕೊಂಬಂದದ್ದು ದ್ರೌಪದಿನ. ಎಲ್ಲರೂ ಸತ್ತು ಸೆಟ್ಕೊಂಡ್ ಹೋದ್ರು 100 ಮಂದಿನೂ. ಅದು ಕೊಲೆ ಅಂತ ಆಗ್ಲಿಲ್ಲ. ದುರ್ಯೋಧನನ ತೊಡೆಯೂ ಒಡೆದ್ರು. ಭೀಮನ್ ಕಡಿದ್ದ ಕೃಷ್ಣ ಏನು ಧರ್ಮ ಸಂಸ್ಥಾನಕ್ಕೆ ಹಾಕಿ ಮಾಡಿದ. ಈ ಕಾನೂನು ಅದವು, ಕಾನೂನು ಪ್ರಕಾರ ತಪ್ಪು ಅಂತ ನಾವು ಹೇಳ್ತೇವೆ. ಆದ್ರೆ ತಪ್ಪು ಮಾಡ್ಲಿಕ್ಕೆ ಕಾರಣ ಯಾರು? ಅವನ ಮುಚ್ಕೊಂಡು ಸುಮ್ಮನದಿದ್ರೆ, ಹೌದಪ್ಪ ನಮ್ಮ ಮನೆ ನನ್ನ ಹೆಂಡತಿ ಹಿಂಗದಾಳ, ಹಿಂಗ್ ಬಿಟ್ಟದಾಳ, ಸುಮ್ಮನೆ ನಾವು ನಮ್ಮ ಮನೆ ನಾವು ಇರ್ಬೇಕು ಅಂತ ಅನ್ಕೊಂಡಿದ್ರೆ ಮಾತು ಬೇರೆಪ್ಪ. ಮತ್ತೆ ಅಲ್ಲಿ ತಪ್ಪು ಮಾಡಿದಾನೆ. ಅಶ್ಲೀಲ ಮೆಸೇಜ್ ಹೋಗಿ ಅಶ್ಲೀಲವಾಗಿ ಮಾತಾಡಿ ಯಾರು ಸುಮ್ಮನೆ ಇರ್ತಾರ್ರಿ? ಈಗ ಅವ್ ಮಾತಾಡ್ಯಾನ, ಅವ್ನಿಗೆ ಉತ್ತರ ಹೇಳಕತ್ತೇವೆ ನಾವು. ಅಶ್ಲೀಲ ಅಂತ ಹೇಳಿ ಟಿವಿ ಒಳಗೆ ಹೇಳ್ಬಿಟ್ರೆ ಇಟ್ ಇಸ್ ಪಬ್ಲಿಕ್ ಚಾನಲ್. ನಾವು ಸುಮ್ಮನೆ ನೋಡ್ಕೊಂಡು ನಾವೇನು ದಡ್ರ ಹುಚ್ಚರ? ಇವನು ಅಜಿತ್ ಹೇಳಿದ್ದೆಲ್ಲ ಕೇಳಾಕ ಅಲ್ರಿ. ಈ ಬೆರಳು ಅಶ್ಲೀಲ ಅನ್ನೋದಾದ್ರೆ ನೀವು ಅನ್ನ ಇದ್ರಾಗ ಉಣ್ಣದಲ್ಲ ನೀನು. ಅಣ್ಣ ಇದ್ರಾಗ ಉಣಿತಿ, ಇದ್ರಾಗ ಎಡಗೈ ಉಣಿತಿ ನೀನು. ಇದು ಎಡಗೈಯಪ್ಪ, ಇದು ಎಡ, ಇದು ಬಲ. ಹೌದಾ? ಇದು ಬಲಗಡೆ ಮೊಬೈಲು ಬಲ ನಂದು, ಇದು ಎಡಗಡೆ ಸೈಡಿಂದು ಎಡಗೈ. ಎಡಗೈ ಅದಕ್ಕೆ ಉಪಯೋಗಿಸ್ತಾರ ಗೊತ್ತಿದೆ ನಿಮಗೆ, ಹೌದನಪ್ಪ ಅಜಿತ್? ಈ ಬಲಗೈ ಊಟ ಮಾಡಬಾರ್ದು ನೀನು, ಇದು ಅಶ್ಲೀಲ. ಇದೇನಪ್ಪ ಅಂದ್ರೆ ಇದು ನೀನೇನು ತಿಳ್ಕೊಂಡು ಏನೋ ಗೊತ್ತಿಲ್ಲ. ಇದನ್ನ ಬಾಯಾಗ ಇಟ್ಕಬೇಡಿ ಹಿಂಗ. ಅದೇ ನೋಡಿದೆ, ನಾವು ಬಾಯಾಗ ಇಟ್ಕಂತ ಹಿಂಗ. ಅಶ್ಲೀಲ ಹೆಂಗಕತಿ? ನನ್ನ ಬೆಳ್ಳ ನಾ ಬಾಯಾಗ ಇಟ್ಕಂತಾನಪ್ಪ. ನೀನು ಎದುರಾಗಿಟ್ಕಂತ ನನಗೆ ಗೊತ್ತಿಲ್ಲ. ಜೈ ಹಿಂದ್, ಜೈ ಕರ್ನಾಟಕ.